ತಾಯಿ ಮೊನ್ನೆ ದಿನ ನೈಟು ನನಗೆ ಫೋನ್ ಮಾಡಿದ್ರು 8 ಗಂಟೆಯಲ್ಲಿ ಫೋನ್ ಮಾಡಿ, ಮಳೆ ಜಾಸ್ತಿ ಆಗೈತೆ ಕಣವ, ನಾಳೆ ಬೆಳಿಗ್ಗೆಗೆ ಮತ್ತು ತಮ್ಮನ ಹೆಂಡ್ತಿನೂ ಮಗನೂ ಕಳಿಸ್ತೀನಿ ಅಂದರು. ನೀವು ಬನ್ನಿ ಅಂತ ಅಂದೆ. ನಾನು ಬರೋದಿಲ್ಲ, ನಾವಿಲ್ಲೇ ಇರ್ತೀವಿ, ಮಳೆ ಅಷ್ಟೇ ಆಗಿರೋದು, ಏನೋ ಅನಾಹುತ ಆಯ್ತಾ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ನಾನು ನೀವು ಬರ್ದೇನೆ ಹೋದರೆ ಅಲ್ಲೇ ಸಾಯಿರಿ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನಾನು ಬರಲಿ ಅಂತ ಅಂದೆ ಸರ್. ನಾನು ಅಷ್ಟರಲ್ಲಿ ಬೆಳಗ್ಗೆಗೆ ಬರಬೇಕಾಗಿತ್ತು. ಆಯಿತು ಬರ್ತೀನಿ ಬಿಡು ಅಂತ ಪ್ಯಾಕ್ ಮಾಡ್ಕೊಂಡ್ರೆ ಇನ್ನು ಮಲಿಕೊಂಡವ್ರೆ ಸರ್. ತಿನ್ನು ನನಗೆ ಫೋನ್ ಮಾಡಿಲ್ಲ. ನನ್ನ ತಮ್ಮ ಸ್ನಾನ ಮಾಡ್ತಾವನೆ ಅಂತ ಅಂದರು. ಇವಾಗಲೇ ಬಂದುಬಿಡಿ ಅಂದೆ. ಆಗಲೇ ಬಸ್ ಹತ್ತಿದ್ರೆ ಅವರು. ಇವತ್ತು ಈ ಥರ ನಾವು ತಾಯ್ತಿರ್ಲಿಲ್ಲ. ನಮ್ಮ ತಮ್ಮ ಸ್ನಾನ ಮಾಡ್ತಾವನೆ ಅಂತ ಅಂದ್ರಲ್ಲ, ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಬರ್ನಿಲ್ಲ ಸರ್ ಅವತ್ತು ನೈಟ್ ಅವರು. ಬೆಳಗ್ಗೆಗೆ ಬರಬೇಕಿತ್ತು. ಬೆಳಗ್ಗೆಗೆ ಬರೋಷ್ಟರಲ್ಲಿ ರಾತ್ರಿ 1:45 ದೊಡ್ಡದು ಗುಡ್ಡ ಇತ್ತು ಸರ್, ಮೇಲೆ ಬೆಟ್ಟ ಕುಸ್ತು ನಮ್ಮನೆ ಮೇಲೆ ಒಟ್ಟೋಗೈತೆ. ಇಡೀ 400-450 ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟವ್ರೆ. ಅದರಲ್ಲಿ ನಮ್ಮಮ್ಮ ಮತ್ತು ನನ್ನ ತಮ್ಮನ ಮಗು 2 ಸರ್ ಕೊಚ್ಕೊಂಡು ಹೊಂಟೋಗೈತೆ. ನಮ್ಮನೆ ಮುಂದೆನೇ ಶವಗಳು ಬಿದ್ದೈತೆ ಸರ್. ನಮ್ಮಮ್ಮಂದು ಒಂದು ಕೈ ಕಾಣಿಸ್ತಾ ಇದೆ. ನನ್ನ ತಮ್ಮನ ಮಗು ಒಂದು 2.5 ವರ್ಷದ್ದು ಶ್ರೀನಿಹಾಲ್ ಅಂತ. ನಮ್ಮಮ್ಮಂಗೆ 54 ವರ್ಷ ಲೀಲಾವತಿ ಅಂತ ಸರ್. ಶವಗಳನ್ನ ಸರ್ ಹೆಂಗಾದರೂ ಮಾಡಿ ಕೇರಳದಿಂದ ಕರ್ನಾಟಕಕ್ಕೆ ತರ್ಸಂಗೆ ನಮಗೆ ಸರ್ ಹೆಲ್ಪ್ ಮಾಡಿ ಸರ್. ನನ್ನ ತಮ್ಮ ಮಿಮ್ಸ್ ಹಾಸ್ಪಿಟಲ್ ಮೇಪಾಡಿನಲ್ಲಿ ಅಡ್ಮಿಂಟ್ ಆಗವನೆ. ನಮ್ಮ ಅಪ್ಪಾಜಿನೂ ಅಡ್ಮಿಂಟ್ ಆಗವ್ರೆ. ಮತ್ತು ನನ್ನ ತಮ್ಮನ ಹೆಂಡ್ತಿನೂ ಅಡ್ಮಿಂಟ್ ಆಗಿದ್ದಾಳೆ ಸರ್. ಅವ್ರನ್ನ ಹೆಂಗ ಚಿಕಿತ್ಸೆ ಅವನಿಗೆ ಅಲ್ಲೇ ಕೊಡ್ತಿದ್ದಾರೆ. ಇನ್ನೂ 6 ವಾರ ಕಳ್ಸೋಕ್ಕಾಗಲ್ಲ ಅಂತಿದ್ದಾರೆ. ಸ್ಪೈನೋ ಕಾರ್ಡು ಕಟ್ಟಾಗಿದೆ ಅವನಿಗೆ. ಕಿವಿ ನನ್ನ ತಮ್ಮ ಅನಿಲ್ ಕುಮಾರ್ ಅಂತ. ನನ್ನ ತಮ್ಮಂಗೆ ಈಗ ಅವನ್ನ ಹೆಂಗಾದರೂ ಮಾಡಿ ಮೈಸೂರಿಗೆ ನಮಗೆ ತಲುಪಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಸರ್ಕಾರಕ್ಕೆ ನೀವು ಏನಾದರೂ ಮನವಿ ಮಾಡಿ ಸರ್. ಅವ್ರನ್ನ ಇಲ್ಲಿಗೆ ಬರೋ ಥರ ಮಾಡಿಕೊಡಿ ಸರ್, ಅಷ್ಟೇ. ನಾನು ಕಟ್ಟಿದ್ರು. ನನ್ನ ತಮ್ಮ ಯುರೋಪಲ್ಲಿದ್ದ ಒಬ್ಬ ಚಿಕ್ಕವನು, ಅವನು ಬಂದು ಇವಾಗ 20 ದಿನ ಆಗಿತ್ತು. 20 ದಿನದ ಬಂದು ಇಲ್ಲಿಗೆ ಬಂದ ಡೈರೆಕ್ಟು. ಕೇರಳಕ್ಕೆ ಹೋಗಿದ್ರೆ ಅವ್ನಿಗೆ ಏನೂ ಆಯ್ತಿರ್ಲಿಲ್ಲ. ನಾವೆಲ್ಲ ಇಲ್ಲಿದ್ದು ಅಂತ ಅವ್ನು ಇಲ್ಲಿಗೆ ಬಂದ್ಬಿಟ್ಟ. ನಮ್ಮ ಅಪ್ಪ ಅಮ್ಮ ಮಾತ್ರ ಅಲ್ಲಿದ್ದರು ಇವ್ನು ನೋಡೋಕ್ಕೆ ಅಂತ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು. ಇಲ್ಲಿ 4-5 ದಿನ ಇದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ. ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡು 1 ವಾರ ಇದ್ದು ಬರ್ತೀನಿ ಅಂತ ಹೋದ. ಮನೆ ಕೆಲಸ ಹೆಂಗೆ ಮಾಡವರೆ ಅಂತ ನೋಡಬೇಕು ಅಂತ ಹೋದ ಸರ್. ಅಲ್ಲಿಂದ ಬಂದ. ಮುಂದಿನ ತಿಂಗಳು ಮನೆ ಗೃಹ ಪ್ರವೇಶ ಇತ್ತು. ಆ ಮನೇನೂ ಹೋಯ್ತು. ಮನೆ ಹೋದರೆ ಹೋಗಲಿ, ಜೀವ ಉಳ್ಕೊಳ್ಳಿಲ್ಲ ಸರ್. ನಮ್ಮಮ್ಮ ಹೊಟ್ಟೋದ್ರು. ನನ್ನ ತಮ್ಮನ ಪಾಪ ಹೊಟ್ಟೋಗಿದ್ದಾರೆ ಸರ್. ಅವ್ರ ಶವನ ಹೆಂಗಾದರೂ ಮಾಡಿ ಇಲ್ಲಿಗೆ ಬಾಡಿ ತರಿಸ್ಕೊಡಿ ಸರ್ ಅಂತ ಕೇಳ್ಕೊತೀನಿ ಸರ್. ನಾನು ನಿನ್ನೇನು ಕೇಳಬೇಡಿ, ನಮ್ಮಮ್ಮ ಬೇಕು ನನಗೆ. ನನ್ನ ತಮ್ಮನ ಪಾಪುನ ಹೆಂಗಾದರೂ ಮಾಡಿ ತರಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ನನಗೆ ಬಿಟ್ಟಿರೋಕ್ಕೆ ಆಯ್ತಾ ಇಲ್ಲ. ನಾನು ಹೆಂಗೆ ತಡ್ಕೊಳ್ಳೋಣ? ನಮ್ಮ ಪಾಪು 2 ವರ್ಷದ ಮೇಲೆ 6 ತಿಂಗಳು ಪಾಪು ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ದ. ಮತ್ತು ನಾಳೆ ಬರ್ತೀನಿ ನಾನು, ನನಗೆ ಸೈಕಲ್ ತೆಗ್ದು ಮಡಗು ಅಂತ, ಬಲ್ಲೂನ್ ತೆಗ್ದಿಡತ್ತೆ ಅಂತ. ಇವತ್ತು ನನ್ನ ಮಗನೇ ಇಲ್ಲ, ಹೊರ್ಟೋಗವ್ರೆ ಸರ್.